ಜೈ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಿಂದ ಬಹಳ ಮಂದಿ ನನ್ನ ದೋಸ್ತರುಗಳು ನನಗೆ ಫೋನ್ ಮಾಡಿದ್ರು, ನನಗೆ ಮೆಸೇಜ್ ಮಾಡಿದ್ರು, ನನಗೆ ಭೇಟಿ ಆದಾಗೆಲ್ಲ ಕೇಳಾಕತ್ರ, ಏನಪ್ಪಾ ದೋಸ್ತ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಉತ್ತರ ಕರ್ನಾಟಕದ ಬೆಳವಣಿಗೆ ಬಗ್ಗೆ ನಿಂದ ಕಾಳಜಿ ಕಮ್ಮಿ ಆಗೈತೇನ ಅಂತ ಹೇಳಿ. ಯಾಕಂದ್ರೆ ಇತ್ತಿತ್ತಲಾಗಿ ನಿಂದ ವಿಡಿಯೋಗಳ ಬರತ್ತಿರಲ್ಲ ಉತ್ತರ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಅಂತೇಳಿ ಬಹಳ ಮಂದಿ ಕೇಳಿದ್ರು ನನಗೆ. ಹೌದು ದೋಸ್ತ, ನಾವು ಉತ್ತರ ಹೇಳ್ತೇನೆ, ಇವತ್ತು ನಿಮ್ಮ ಪ್ರಶ್ನೆಗೆ ಖರೆ ಉತ್ತರ ಹೇಳ್ತೇನೆ. ಹೌದು ದೋಸ್ತ, ಖರೇನ ನನಗೂ ಕಾಳಜಿ ಹೋಗಿಬಿಟ್ಟಿತ್ತ. ಯಾಕಂತ ಹೇಳಿದ್ರೆ ನನಗೆ ಒಂದು ಮಾತು ಏನು ಅರಿವಾತ ಅಂತ ಹೇಳಿದ್ರೆ, ನಾವು ಎಷ್ಟರ ವಿಡಿಯೋ ಮಾಡಲಿ, ಎಷ್ಟರ ಮಾತು ಹೇಳಿ, ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ ಯಂಗ್ಸ್ಟರ್ಸ್ ಆಗಲಿ, ನಮ್ಮಲ್ಲಿ ಬಹಳ ಮಂದಿ ಆಗಲಿ ಏನದ ಅಲ್ಲ ಆರಾಮದ್ರ ಉತ್ತರ ಕರ್ನಾಟಕ ಬೆಳಿಲಿ ಬೀಳಲಿ ನಮಗೇನ ಫರಕ್ ಅದ. ನಾವು ಆರಾಮದೀವ್ರಿ ಇಲ್ಲಿ ಬೆಂಗಳೂರಾಗ ನೌಕರಿ ಮಾಡ್ಕೊಂತ, ನಾವು ಕಾಮಿಡಿ ವಿಡಿಯೋಗಳು ಮಾಡ್ಕೊಂತ, ಉತ್ತರ ಕರ್ನಾಟಕದ ಕಾಮಿಡಿ ಪೀಸ್ಗಳು ಅಂತೇಳಿ ಸ್ಟೇಜ್ ಮೇಲೆ ಬಂದ ಟಿವಿ ಚಾನೆಲ್ದೊಳಗೆ ಫೇಮಸ್ ಆಗೋದ್ರೊಳಗೆ ನಾವು ರೊಕ್ಕ ಮಾಡೋದ್ರೊಳಗೆ ಬಹಳ ಮಂದಿ ಆರಾಮ್ ಅದಾರ ಅಂತೇಳಿ ನನಗೆ ಅರಿವಾಗಿಬಿಟ್ಟಿತ್ತು. ಅಂತ ಹೇಳಿ ದೋಸ್ತ ನಾ ಎಲ್ಲ ವಿಡಿಯೋಗಳು ಮಾಡೋದು ಬಂದ್ ಮಾಡಿಬಿಟ್ಟಿದ್ದೆ. ಆದ್ರೆ ಒಬ್ಬ ಹುಡುಗ ಕಿರಣ್ ಅನ್ನೋ ಒಬ್ಬ ಹುಡುಗ ನನಗೆ ಮೊನ್ನೆ ಒಂದು ಮೆಸೇಜ್ ಮಾಡ್ದ ವಾಟ್ಸಾಪ್ ಒಳಗೆ. ಆ ಕಿರಣ್ ಅನ್ನವ ಯಾರ, ಎಲ್ಲಿನವ ಏನೂ ಗೊತ್ತಿಲ್ಲ ನನಗೆ. ಆದ್ರೆ ಎಲ್ಲಿಂದ ನನ್ನ ನಂಬರ್ ಸಿಕ್ತೋ ಗೊತ್ತಿಲ್ಲ, ನನಗೆ ಒಂದು ಮೆಸೇಜ್ ಮಾಡ್ದ ಹುಡುಗ. ಅಣ್ಣ, ನಾನು ಕಿರಣ್ ಅಂತ ಹೇಳಿ ಉತ್ತರ ಕರ್ನಾಟಕದವ, ನಾನು ಬೆಂಗಳೂರದ ವಿಜಯನಗರದೊಳಗೆ ನೌಕರಿ ಮಾಡಕ್ಕೆ ಬಂದೇನಿ, ನಾ ಇಲ್ಲೇ ಅದೇನಿ, ನಿಮ್ಮ ಉತ್ತರ ಕರ್ನಾಟಕದ ಎಲ್ಲಾ ವಿಡಿಯೋಗಳು ನೋಡ್ತೇನೆ ನಾನು, ನಿಮ್ದು ಉತ್ತರ ಕರ್ನಾಟಕದ ಬಗ್ಗೆ ಒಂದೊಂದು ಮಾಹಿತಿ ಏನು ಕೊಡ್ತೀರಲ್ಲ ಎಲ್ಲಾನು ಖರೆ ಅದ, ನನಗೆ ಬಹಳ ಲೈಕ್ ಆಗ್ತದ ನಿಮ್ಮ ವಿಡಿಯೋಗಳು ಅಂತೇಳಿ ಮೆಸೇಜ್ ಮಾಡ್ದ. ಆ ಒಂದು ಮೆಸೇಜ್ ದೋಸ್ತ ಒಂದು ಆಶಾ ಕಿರಣ ಹುಟ್ಟಿಸ್ತೆ ನನ್ನದೊಳಗೆ. ಏನಂತ ಹೇಳಿದ್ರ, ನನ್ನ ವಿಡಿಯೋ ಅಟ್ಲೀಸ್ಟ್ ಒಬ್ಬ ಉತ್ತರ ಕರ್ನಾಟಕದ ಹುಡುಗನ ಮನಸ್ಸೊಳಗೆ ಒಂದರ ಕಿಡಿ ತರ್ಸಾದಿತ್ಲ ಅನ್ನೋದು ಒಂದು ಆಶಾ ಕಿರಣ ಹುಟ್ಟಿಸ್ತು ನನಗೆ. ಅದೇನು ಆಶಾ ಕಿರಣಪ್ಪ ಅಂತ ಹೇಳಿದ್ರೆ, ಒಬ್ಬ ಉತ್ತರ ಕರ್ನಾಟಕದ ಹುಡುಗ ಮನಸ್ಸಿಲ್ದ ಮನಸ್ಸ ತನ್ನ ಊರು ಬಿಟ್ಟು, ತನ್ನ ಗೆಳತನ ಬಿಟ್ಟು, ತನ್ನ ತಂದೆ ತಾಯಿ ಬಿಟ್ಟು ಇಲ್ಲಿ ಬೆಂಗಳೂರದ ವಿಜಯನಗರದೊಳಗೆ ದುಡಿಯುವಂತ ಒಬ್ಬ ಹುಡುಗ ಏನದವಲ್ಲ, ಆ ಹುಡುಗ ಏನ್ ಹೇಳ್ದ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಏನ್ ಹೇಳ್ತೀಯನ್ನ ಅದು ನಿಜ ಅನ್ನೋದು ಏನ್ ಮಾತಾಡಿದ ಅಲ್ಲ, ಅದು ಒಂದು ಆಶಾ ಕಿರಣ ಹುಟ್ಟಿಸ್ತು ನನಗೆ. ನನ್ನ ಮಾತು ನಿಜ ಅದ, ಉತ್ತರ ಕರ್ನಾಟಕಕ್ಕೆ ಇವತ್ತು ಮೋಸ ಆಗತೈತಿ ಅನ್ನೋ ಅಂತ ಹೇಳು ನನ್ನ ಮಾತು, ಪ್ರತಿಯೊಂದು ಮಾತನ್ನು ಸತ್ಯ ಅದ ಅನ್ನೋದು ನನಗೆ ಆಶಾ ಕಿರಣ ಮೂಡಿಸ್ತೆ. ಇನ್ನೊಮ್ಮೆ ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡ್ರಿ, ನೀವು ಹೇಳ್ತೇನೆ. ಬಹಳ ಮಂದಿ ಹೇಳ್ತಿರ್ಲ, ನೀವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಒಂದ ಅದ ಅಂತ ಹೇಳಿ. ಎಲ್ಲಿ ಒಂದಾದ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೇಳ್ರಿ. ನನ್ನ ಪ್ರಕಾರ ಕರ್ನಾಟಕ ಅಂತ ಹೇಳಿದ್ರೆ ಒಂದೇ ಗೊತ್ತಿರೋದು ಎಲ್ಲರಿಗೂ ಬೆಂಗಳೂರು. ಬೆಂಗಳೂರು ಬಿಟ್ರೆ ಏನು ಗೊತ್ತದ ನಮ್ಮಲ್ಲಿ ನೋಡ್ರಿ, ನೀವು ಬೆಂಗಳೂರಾಗಲಿ, ಮೈಸೂರಾಗಲಿ, ದಾವಣಗೆರೆ ಆಗಲಿ, ಇಂಥ ದಕ್ಷಿಣ ಕರ್ನಾಟಕದ ಪ್ರದೇಶಗಳು ಬೆಳೆದಷ್ಟು ನಮ್ಮ ಉತ್ತರ ಕರ್ನಾಟಕಗಳು ಬೆಳೆದಾವೇನು? ಯಾಕೆ ಉತ್ತರ ಕರ್ನಾಟಕದೊಳಗೆ ಯಾವುದೋ ಪ್ರದೇಶ ಬೆಳೆದಿಲ್ಲ? ನಾವು ಯಾಕೆ ಬರೋ ಬಡತನೊಳಗೆ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಕೊಡ್ರಲ್ಲ. ಕರ್ನಾಟಕ ಒಂದಾಗಿದ್ರೆ ನೀವು, ನನಗೇನು ಅನಿಸ್ತದ ಅಲ್ಲ, ನಾವು ಉತ್ತರ ಕರ್ನಾಟಕದವರು ನಮ್ಮ ಸಾಮರ್ಥ್ಯ, ನಮ್ಮ ವಿಚಾರ ಶಕ್ತಿ ಏನಂತಾರೆ, ನಾವು ಬೆಂಗಳೂರಾಗ ಬಂದು ಅಡ ಇಟ್ಟೇವು ಅನಿಸ್ತದೆ ನನಗೆ. ನಾವು ನಮ್ಮ ಬುದ್ಧಿಶಕ್ತಿ, ನಮ್ಮ ಸಾಮರ್ಥ್ಯ ನಮ್ಮ ಯೂಸ ಮಾಡಂತಿಲ್ಲ. ನಾವಿಲ್ಲಿ ಬಂದು ಅಡ ಇಟ್ಟುಬಿಟ್ಟು ಬೆಂಗಳೂರಾಗ ನಮ್ಮಲ್ಲಿ ಇಂಜಿನಿಯರ್ಸ್ ಆಗೋದು, ITI ಮಾಡೋದು, ಡಿಪ್ಲೊಮಾ ಮಾಡೋದು, ನಮ್ಮಲ್ಲಿ ಏನಾರ ಸೆಕ್ಯೂರಿಟಿ ಗಾರ್ಡ್ ಆಗೋದು, ಬರೋದು ಬೆಂಗಳೂರಾಗ ನೌಕರಿ ಮಾಡೋದು. ಇಲ್ಲಿ ನಮ್ಮ ಬುದ್ಧಿ ಸಾಮರ್ಥ್ಯ ನಾವು ಅಡ ಇಟ್ಟೇವು ಅನಿಸ್ತೈತೆ ಬೆಂಗಳೂರೊಳಗೆ ನಾವು. ಇಲ್ಲ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಯಾಕೆ ಬೆಳವಣಿಗೆ ಆಗಂತಿಲ್ಲ? ಯಾಕಂತ ಹೇಳಿದ್ರೆ ನಾವು ನಮ್ಮ ಸಾಮರ್ಥ್ಯನ ಅಡ ಇಟ್ಟಿವಲ್ಲ, ನಾವು ಯಾರು ಕೇಳ ಅಂತಿಲ್ಲ ನಮ್ಮ ಮಂದಿಗೆ, ಯಾಕೆ ನಮ್ಮ ಬೆಳವಣಿಗೆ ಆಗತ್ತಿಲ್ಲ ಅಂತ ಹೇಳಿ. ನಾವು ಅಷ್ಟಕ್ಕೂ ಇವತ್ತಿನವರೆಗೂ ನಮಗೆ ನಿಜವಾದ ಕಾಳಜಿ ಆಗಿದ್ರೆ ಇಷ್ಟೊತ್ತಿಗೆ ಉತ್ತರ ಕರ್ನಾಟಕ ಯಾವುದೋ ಒಂದು ಹಂತಕ್ಕೆ ಬೆಳಿಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಕರ್ನಾಟಕ ಕಟ್ಟಿದ್ದ ನಾವ ಉತ್ತರ ಕರ್ನಾಟಕದವರು ಅಂತೇಳಿ ನಂದು 10 ವಿಡಿಯೋದೊಳಗೆ 1000 ಸಾರಿ ಹೇಳೇನೆ ನಾನು ನಿಮಗೆಲ್ಲರಿಗೂ. ಕರ್ನಾಟಕ ಕಟ್ಟದವ್ರ ನಾವಾಗಿದ್ರೆ ಮತ್ತೆ ಯಾಕೆ ನಾವು ಕರ್ನಾಟಕ ಭಾಗದವರಾಗಿ ನಾವು ಹಿಂದುಳಿದೆವು ಅನ್ನೋದು ಒಂದು ಪ್ರಶ್ನೆ ಕೇಳಬೇಕಲ್ಲ ನಾವು. ನಾವಿಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ನಾವು ಚಾಲು ಮಾಡ್ಬಿಡ್ತೇವೆ ಬೆಂಗಳೂರಿಗೆ ಬಂದುಕೋನ, ಇಲ್ಲಿ ಬಗ್ಗೆ ನಿಂದಿರೋದು ಹಾ ಗುರು, ಇಲ್ಲ ಗುರು, ಬಾ ಗುರು, ಹಾಗಮ್ಮ ಹೀಗಮ್ಮ ಅಂತ ಹೇಳಿ ನಮ್ಮ ತನ ನಾವು ಮರ್ತು ಬಿಟ್ಟಿವಿ ದೋಸ್ತ್ಕೊಳ್ರೆ. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ಬಂದ್ಕೋನ ಅವರ ಶೈಲಿ ಕೆಲಾಗಿ ಚಾಲು ಮಾಡ್ತೀವಿ. ಹಂಗಿತ್ತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪರಂಪರೆ ಸಂಸ್ಕೃತಿ ಉಳಿಸ್ತಾರೆ ಯಾರ? ನಮ್ಮಲ್ಲಿ ಒಂದು ಮಾತು ಹೇಳ್ರಿ ನೀವು, ಕರ್ನಾಟಕ ಒಂದಾಗಿ ಅಭಿವೃದ್ಧಿ ಆಗಿದ್ದಾರೆ, ಕರ್ನಾಟಕ ಅನ್ನೋದು ಒಂದೇ ಒಂದು ರಾಜ್ಯ ಆಗಿ ಅಭಿವೃದ್ಧಿ ಆಗಿದ್ದಾರೆ. ನಮ್ಮಲ್ಲಿ ಕಾರವಾರಲಿಂದ, ಶಿರ್ಸಿಯಿಂದ, ಬೆಳಗಾವಿಲಿಂದ, ಧಾರವಾಡದಿಂದ, ಹುಬ್ಬಳ್ಳಿಯಿಂದ, ಗುಲ್ಬರ್ಗಾಲಿಂದ, ಗದಗಲಿಂದ, ಹಾವೇರಿಯಿಂದ, ನಮ್ಮಲ್ಲಿ ಬಿಜಾಪುರದಿಂದ, ಬಾಗಲಕೋಟೆಯಿಂದ ಇಷ್ಟೆಲ್ಲಾ ಹುಡುಗರು ತಮ್ಮಲ್ಲಿ ಎಲ್ಲಾ ಮನಿ ಮಠ ದೋಸ್ತುಗಳು ಬಿಟ್ಟು ಯಾಕೆ ಬೆಂಗಳೂರಿಗೆ ಬರ್ತಾರ ದುಡ್ಯಾಕ? ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ ಬೆಳವಣಿಗೆ ಇಲ್ಲ, ನಮ್ಮಲ್ಲಿ ನೌಕರಿ ಇಲ್ಲ, ನಮ್ಮಲ್ಲಿ ಕಾರ್ಖಾನೆ ಇಲ್ಲ, ನಮ್ಮಲ್ಲಿ ಒಂದೂ ಏನು ಕಸಬು ಮಾಡುವಂತವಿಲ್ಲ ಅಂತ ಹೇಳಿ ನಾವಿಲ್ಲಿ ಬೆಂಗಳೂರಿಗೆ ಬಂದು ದುಡಿತೇವಲ್ಲ. ಹಂಗಾರೆ ಯಾವ ಇದ್ರ ಮೇಲೆ ಹೇಳ್ತೀರಿ ನೀವು? ಯಾವ ಎವಿಡೆನ್ಸ್ ಮೇಲೆ ಹೇಳ್ತೀರಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಒಂದ ಅಂತ ಹೇಳಿ? ರಾಜ್ಯ ಒಡುವ ಆಶೆ ಇಲ್ಲ ನಂದು. ಆದ್ರೆ ಈ ವಿಡಿಯೋಗಳು ಯಾಕೆ ಮಾಡ್ತೇನಪ್ಪ ಅಂತ ಹೇಳಿದ್ರೆ, ನನ್ನ ಹಕ್ಕಿಗೋಸ್ಕರ, ನನ್ನ ಪ್ರದೇಶದ ವಿಕಾಸಕ್ಕೋಸ್ಕರ, ನಾವು ಆರಾಮ್ಸೆ ಇರಬೇಕಲ್ಲ, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ತಂದೆ ತಾಯಿ ಜೊತೆ ಅನ್ನೋದು ಒಂದು ಆಶೆಗೋಸ್ಕರ ಈ ವಿಡಿಯೋಗಳು ಮಾಡ್ತೀನಿ ನಾನು.
ಆದ್ರೆ ನಮ್ಮ ಮಂದಿಗೆ ಅದ್ರದ್ದು ಫರಕ್ ಬೀಳಂಗಿಲ್ಲ. ನಮ್ಮ ಮಂದಿ ಆರಾಮ್ ಅದಾರ. ನಾವ್ ಇಲ್ಲಿ ಬಂದು ನೌಕರಿ ಮಾಡೋನು, ಇಲ್ಲೇ ಸೆಟ್ಲ್ ಆಗೋನು, ನಮ್ಮ ಪ್ರದೇಶ ಹಾಳಾಗಿ ಹೋಗ್ಲಿ, ನಮ್ಮ ಬೆಳವಣಿಗೆ ಆಗಲಿ ಬಿಡ್ಲಿ ಅನ್ನೋದು ಯಾರಿಗೂ ಕಾಳಜಿ ಇಲ್ಲ ಅನ್ನೋದು ನನಗೆ ಬಹಳ ಕಂಡು ಬರುತ್ತೆ. ಆದ್ರೆ ಕಿರಣ್ ಅನ್ನೋವಂತ ಒಬ್ಬ ಹುಡುಗನ ಮೆಸೇಜ್ಲಿಂದ ಮತ್ತೆ ನನ್ನ ಆಶಾ ಕಿರಣ ಚಾಲೂ ಆಗಿದೆ ದೋಸ್ತ್ಕೊಳ್ರೆ. ಇನ್ನು ಮೇಲೆ ಮತ್ತೆ ನನ್ನ ವಿಡಿಯೋಗಳು ನೋಡ್ತೀರಿ ನೀವು. ಉತ್ತರ ಕರ್ನಾಟಕ ಯಾವ ಮೋಸದೊಳಗದ, ಉತ್ತರ ಕರ್ನಾಟಕ ಹೆಂಗ ಕತ್ತಲೊಳಗ ಬರಾತೈತಿ ಅನ್ನೋದು ಮತ್ತೆ ಇನ್ನು ನಂದು ಪ್ರತಿಯೊಂದು ವಿಡಿಯೋದೊಳಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ ಚಾಲೂ ಮಾಡ್ತೇನೆ ನಾನು. ಜಯ ಉತ್ತರ ಕರ್ನಾಟಕ.